HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಭೂಮಿಗೆ ಬಂಗಾರದ ಬೆಲೆಗಿಂತೂ ಹೆಚ್ಚು ಬೇಡಿಕೆ ಸಿಗ್ತಾ ಇದೆ. ಏನು ಮೊದಲು ಬಂಗಾರ ಕೊಡಬೇಕು, ಬಂಗಾರ ಏನಪ್ಪ ಇಸ್ಟೇಟು ಅಂತ ಇದ್ರು, ಭೂಮಿಗೆ ಬೆಲೆ ಇರ್ತಾ ಇರಲಿಲ್ಲ. ಆದರೆ ಇವತ್ತು ಭೂಮಿಗಿಂತ ಬಂಗಾರಕ್ಕೆ ಬೆಲೆ ಜಾಸ್ತಿ, ಬಂಗಾರಕ್ಕಿಂತ ಭೂಮಿಗೆ ಬೆಲೆ ಜಾಸ್ತಿ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಜಾಗಗಳು, ಗೌಕುಂಟೆಗಳು, ರಾಜಕಾಲುವೆಗಳು ಬಲಾಢ್ಯರ ಒತ್ತುವರಿ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ವಿಚಾರಗಳು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಪ್ರತಿ ದಿವಸ ನೀವು ನೋಡ್ತಾನೆ ಇದ್ದೀರಾ. ಸೊ ಅಂಥದ್ದೇ ಒಂದು ರಾಜಕಾಲುವೆ, ಗೋಕುಂಟೆ, ಬಂಡಿಜಾಡುಗಳನ್ನು ಮುಚ್ಚಿ ಪ್ರವಾಹಿಗಳು, ಲೇಔಟ್ ಬಿಲ್ಡರ್ಗಳು ಒತ್ತುವರಿ ಮಾಡಿಕೊಂಡಿರುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಒಬ್ಬ ರೈತ ಕಳೆದ 3 ವರ್ಷಗಳಿಂದ ಏನೋ ಕಾಲುದಾರಿ ಇಲ್ಲದೆ ಸುತ್ತಮುತ್ತ ಮುಳ್ಳು ತಂತಿಗಳು ಹಾಕ್ಕೊಂಡು ಕಾಲುದಾರಿಗಳನ್ನು ಮುಚ್ಚಿಕೊಂಡು ಬಿಲ್ಡರ್ಗಳು ಒತ್ತುವರಿ ಮಾಡಿಕೊಂಡಿರುವಂಥ ವಿಚಾರ. ಏನು ಈ ರೈತ ಕಳೆದ 3 ವರ್ಷಗಳಿಂದ ತನ್ನ ಕಾರು, ಟ್ಯಾಕ್ಟ್ರಿ, ಗಾಡಿಗಳು, ದ್ವಿಚಕ್ರ ವಾಹನ ಯಾವುದೇ ಗಾಡಿಗಳನ್ನು ಆಚೆಗೆ ತೆಗೆದೇ ಸತತವಾಗಿ 3 ವರ್ಷಗಳಿಂದ ರಸ್ತೆ ಇಲ್ಲದೆ ಪರದಾಡ್ತಾ ಇರ್ತಕ್ಕಂಥ ಒಂದು ವಿಚಾರ. ಇದು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿ ಸರ್ಕಾರಗುಟ್ಟಳ್ಳಿ ಗ್ರಾಮದಲ್ಲಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ಸಾಕಷ್ಟು ಕಡೆ ದಲಿತರಿಗೆ ಅನ್ಯಾಯ ಆಯಿತು, ದಲಿತರಿಗೆ ಜಾಗ ಮುಚ್ಚಿದ್ರು, ದಲಿತರ ಭೂಮಿಯನ್ನು ಕಬಳಕೆ ಮಾಡ್ಕೊಂಬಿಟ್ರು, ದಲಿತರಿಗೆ ಅನ್ಯಾಯ ಆಯಿತು, ಸಾಕಷ್ಟು ವಿಚಾರಗಳು ಕೇಳ್ಕೊತ ಬಂದಿದ್ದೀರಿ. ಆದರೆ ಇಲ್ಲಿ ವಿಪರ್ಯಾಸ ಅಂತಂದರೆ ಸವರ್ಣೀಯರು ಅಂದರೆ ಮೇಲ್ಜಾತಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ರೈತ ಮುನಿರಾಜು ಅಂತೇಳಿ, ಸರ್ಕಾರಗುಟ್ಟಳ್ಳಿಯ ಮುನಿರಾಜು ಅಂತೇಳಿ ಇವರು ಇಲ್ಲಿ ಮನೆ ಕಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆದರೆ ಸುಮಾರು ವರ್ಷಗಳಿಂದ ಸರ್ವೆ ನಂಬರ್ 71, 73, 74, 75ರಲ್ಲಿ ಕಾಲುದಾರಿ, ಸಾಕಷ್ಟು ಕಾಲುದಾರಿ, ಇಲ್ಲಿ ಬಂಡಿಜಾಡು ಅಥವಾ ಕಾಲುದಾರಿ ಬಂಡಿ ಹೋಗೋದಕ್ಕೆ, ರೈತರು ಓಡೋದಕ್ಕೆ, ತೋಟಗಳಿಗೆ ಹೋಗೋಕ್ಕೆ ಸಾಕಷ್ಟು ವರ್ಷಗಳಿಂದ ಇದ್ದಂಥ ಜಮೀನಿನ, ಇಲ್ಲಿನ ಇರ್ತಕ್ಕಂಥ ಜಮೀನನ್ನು ಬಿಲ್ಡರ್, ಖಾಸಗಿ ಬಿಲ್ಡರ್ JR ಲೇಔಟ್ನ ಮಾಲೀಕರು, JR ಡೆವಲಪರ್ಸ್ ಅಂತೇಳಿ ಈಗ ನಮ್ಮ ಹೊಸಕೋಟೆ ಸುತ್ತಮುತ್ತಲ ಭಾಗದಲ್ಲಿ ಸಾಕಷ್ಟು ಲೇಔಟ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ JR ಡೆವಲಪರ್ಸ್ ಅವ್ರು ಏನು ಮಾಡಿದ್ದಾರೆ, ಈ ಸರ್ಕಾರಿ ಕಾಲುದಾರಿಯನ್ನು ಮುಚ್ಕೊಂಡು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಈ ವಿಚಾರವಾಗಿ ಸರ್ಕಾರಗುಟ್ಟಳ್ಳಿ ಮುನಿರಾಜುರವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ನ್ಯಾಯ ಸಿಗಲಿಲ್ಲ ಇವರಿಗೆ. ತನ್ನ ಟ್ಯಾಕ್ಟರ್ ಆಗಿರ್ಬೋದು, ಕಾರುಗಳಾಗಿರ್ಬೋದು, ಗಾಡಿಗಳೆಲ್ಲ ಮನೆಯಲ್ಲೇ ಇದ್ದಾವೆ. ಸೊ ಕಡೆಗೆ ನೊಂದವಂಥ ಇವರು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ, ಸಂದೇಶ್ರವರ ಒಂದು ಸಂಘಟನೆ, ಸಂದೇಶ್ ಕರ್ನಾಟಕ ಅಂಬೇಡ್ಕರ್ ಸೇವಾ ಸಮಿತಿ ಸಂದೇಶ್ ರಾಜ್ಯಾಧ್ಯಕ್ಷರು, ಇವರ ಒಂದು ಸಂಪರ್ಕಕ್ಕೆ ಬಂದು ತನ್ನ ಅಳಲನ್ನು ತೋಡ್ಕೊಳ್ತಾರೆ. ಸೊ ಆಗ ಅವರ ಸಂದೇಶ್ರವರ ತಾಲೂಕು ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಆಗಿರ್ಬೋದು, ರಾಮು ಆಗಿರ್ಬೋದು, ಮಂಜುನಾಥ್, ಇವರೆಲ್ಲನೂ ಬಂದು ಸ್ಥಳವನ್ನು ಭೇಟಿ ಮಾಡಿ ನೋಡ್ತಾರೆ. ಆದರೆ ಇವರಿಗೆ ತುಂಬ ಅನ್ಯಾಯ ಆಗಿದೆ. ಸೊ ಈ ವಿಚಾರವಾಗಿ ಓಡಾಡಿ ತಹಸೀಲ್ದಾರ್, ನಮ್ಮ ಹೊಸಕೋಟೆ ತಹಸೀಲ್ದಾರ್ ಸೋಮಶೇಖರ್ ಅವ್ರ ಗಮನಕ್ಕೆ ತಂದಿದ್ದಾರೆ. ಸೊ ಅವರು ಕೂಡ ಅವರ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, RI ಆಗಿರ್ಬೋದು, ಮತ್ತು ಸೆಕ್ರೆಟರಿ ಎಲ್ಲರನ್ನೂ ಕಳಿಸಿ ಪರಿಶೀಲನೆ ಮಾಡಿದ್ದಾರೆ. ಆದರೆ ಪರಿಶೀಲನೆ ಮಾಡಿದಾಗ ಇಲ್ಲಿ ಕಂಡು ಬಂದಿದೆ, ಇಲ್ಲಿ ಕಾಲ್ದಾರಿ ಇತ್ತು, ಸರ್ಕಾರಿ ಜಾಗ ಇತ್ತು ಅಂತ. ಸೊ ಇಷ್ಟೆಲ್ಲ ಮಾಡಿದ್ದಾರೆ. ಆದರೆ ತೆರವು ಮಾಡಿ ಮುನಿರಾಜುರವ್ರಿಗೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಆದರೆ ಏನಪ್ಪ ಸಮಸ್ಯೆ ಆಗಿದೆ ಅಂತಂದರೆ, ಇಲ್ಲಿ 8 ಅಡಿ 3 ಇಂಚಿನ ಜಾಗ ಇದೆ, ಓಕೆ. ಸೊ ಸರ್ಕಾರಿ ಜಾಗ ಕಾಲ್ದಾರಿ ಯಾವ ಥರ ಇತ್ತೋ ಅದೇ ಥರ ಕೊಟ್ಟಿಲ್ಲ. ಯಾಕಂದರೆ ಇವ್ರೇನು JR ಬಿಲ್ಡರ್ಸ್ ಅವ್ರು ಸುತ್ತು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಆ ಮಧ್ಯಭಾಗದಲ್ಲಿ ಈ ರಾಜಕಾಲುವೆಯನ್ನು ಹೋಗುತ್ತೆ. ಆ ರಾಜಕಾಲುವೆಯನ್ನು ಇವರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಆದರೆ ಇವರಿಗೆ ಸೆಂಟ್ರಲ್ಲಿ ಬಿಟ್ಟರೆ ಸಮಸ್ಯೆ ಆಗುತ್ತೆ ಅಂತೇಳಿ ನಮ್ಮ ಹೊಸಕೋಟೆ ತಹಸೀಲ್ದಾರ್ ಅವರು, ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಇವರಿಗೆ ಒಂದು ಕಡೆಯಲ್ಲಿ ರಸ್ತೆಯನ್ನು ಬಿಟ್ಟು ತೆರವು ಮಾಡಿದ್ದಾರೆ. ಆದರೆ ಯಾವ ರೀತಿ ತೆರವು ಮಾಡಿದ್ದಾರೆ ಅಂತಂದರೆ, ನೀವು ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಕೇವಲ 8 ಅಡಿ ಕಾರು ಹೋಗೋಕ್ಕಾಗಲ್ಲ, ಗಾಡಿ ಹೋಗೋಕ್ಕಾಗಲ್ಲ, ಮತ್ತು ಟ್ಯಾಕ್ಟ್ರಿ ಹೋಗಬಾರ್ದು ಅಂತೇಳಿ 8 ಅಡಿ ಲೆಫ್ಟು ರೈಟು ಸ್ಟ್ರೈಟು ಅಂತೇಳಿ ಒಂದು ಸೈಡಲ್ಲಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಅನ್ಯಾಯ ಆಗಿದೆ, ನನಗೆ ಈ ಥರ ಇದ್ದರೆ ಓಡೋಕ್ಕಾಗಲ್ಲ ಅಂತ ಹೇಳಿದಕ್ಕೆ, ಇಲ್ಲ ನೀವು ಯಾರೂ ಓಡಾಡಬಾರ್ದಲ್ಲಿ, ಬರೀ ಓಡಾಡಬೇಕಷ್ಟೇ, ಗಾಡಿ ಓಡಾಡಬಾರ್ದು, ಟ್ಯಾಕ್ಟ್ರಿ ಓಡಾಡಬಾರ್ದು, ಕಾರ್ ಓಡಾಡಬಾರ್ದು ಅಂತ ಇವರೇ ಆರ್ಡರ್ ಮಾಡ್ತಾರೆ ಸರ್ಕಾರಿ ಜಾಗಕ್ಕೆ, ಅಲ್ಲಿನ JR ಡೆವಲಪರ್ಸರು. ಆ ವಿಚಾರವಾಗಿ ಇವತ್ತು ಸ್ಥಳಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಸಂದೇಶ್ರವರು ಭೇಟಿ ಮಾಡಿ ಅಲ್ಲಿ ಪರಿಶೀಲನೆ ಮಾಡಿ ನೋಡಿಬಿಟ್ಟು ಇಲ್ಲಿ ಅನ್ಯಾಯ ಆಗಿದೆ ಮುನಿರಾಜು ಅವರಿಗೆ, ನೋಡಿ ಇಂಥದ್ದು ಸಾಕಷ್ಟು ನಡೀತಾ ಇದೆ, ದಯಮಾಡಿ ಕೂಡಲೇ ಈ JR ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು, FIR ಆಗಬೇಕು. ಯಾಕಂದರೆ ಇವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ.
ಒತ್ತುವರಿ ಮಾಡಿಕೊಂಡು ಈಗ ನಮ್ಮ ಹೋರಾಟದ ಪ್ರತಿಫಲವಾಗಿ ಇದನ್ನು ತೆರವು ಕೂಡ ಮಾಡಲಾಗಿದೆ. ಆದರೆ ಇವರು ಮಾಡಿರ್ತಕ್ಕಂಥದ್ದು ಏನು, ಇವರೇ ಪಥ ಬದಲಾವಣೆಯನ್ನು ಮಾಡದೆ ಏಕಾಏಕಿ ತಮಗಿಷ್ಟ ಬಂದ ಜಾಗದಲ್ಲಿ ಇವರು ರಸ್ತೆ ಬಿಟ್ಟು ಮಾಡ್ಕೊಂಡು ಇವರು ಅನುಕೂಲ ಮಾಡ್ಕೊಂಡಿದ್ದಾರೆ. ಇದು ಕಾನೂನು ವಿರುದ್ಧವಾಗಿದೆ. ದಯಮಾಡಿ ಸೋಮಶೇಖರ್ ಅವರೇ, ನೀವು ದಯಮಾಡಿ ಇದನ್ನು FIR ಮಾಡಬೇಕು ಇವ್ರ ವಿರುದ್ಧ. ಇಲ್ಲವಾದರೆ ನಾನು ಇದೇ ಜಾಗದಲ್ಲಿ ಸಾವಿರಾರು ಸಂಖ್ಯೆ ಜನ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ, ಏನಾಗಿದೆ ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಸರ್ಕಾರ ಗುಟ್ಟಳ್ಳಿ ಗ್ರಾಮ, ಸರ್ವೆ ನಂಬರ್ 71, 73, 74, 75. ಈ ಜಾಗ ನೋಡಿ, ಅಲ್ಲಿಂದ ಇಲ್ಲಿ ತನಕ ಸರ್ಕಾರಿ ಕಾಲುದಾರಿ ಐತಿ. ಈ ಜಾಗನ ಸರ್ಕಾರಿ ಜಮೀನು, ಸರ್ಕಾರಿ ಕಾಲುದಾರಿ ಎಲ್ಲ ಸೇರಿಕೊಂಡು ಇವ್ರು ಲೇಔಟ್ ಅವ್ರು ನೋಡಿ, JR ಲೇಔಟ್ ಅವ್ರು, ಹಂಗೇ ತೋರಿಸೋಣ ಒಂದು ಸಲ ಕಟ್ಟಿ. JR ಲೇಔಟ್ ಅವರು ಇವ್ರು ಏನು ಮಾಡಿದ್ದಾರೆ, ಈ ಸರ್ಕಾರಿ ರಸ್ತೆಗಳು, ಬಂಡಿದಾರಿಗಳು, ಸರ್ಕಾರಿ ಜಮೀನುಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಈ ಥರ ಒಂದು ಲೇಔಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಖುದ್ದು ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ್ಲೂ ಅಲ್ಲಿರೋಂಥ ಕೆಲವರು, ನಾವು ಶಾಸಕರ ಬೆಂಬಲಿಗರು, ಈ ಲೇಔಟ್ ಅವ್ರಿಗೆ ತೊಂದರೆ ಕೊಡಬೇಡಿ, ಸರ್ಕಾರಿ ದಾರಿ ಎಲ್ಲನೇ ಇರಲಿ, ಅದನ್ನೆಲ್ಲ ತೆರವು ಮಾಡೋ ಅಂಥ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಖುದ್ದು ತಹಸೀಲ್ದಾರ್ ಅವ್ರಿಗೆ ಬೆದರಿಕೆ ಹಾಕುವಂಥ ಕೆಲಸ ಮಾಡಿದ್ರು. ನಾವು ಬಿಡಲ್ವಲ್ಲ. ಈಗ ನಾವು ಏನು ಮಾಡಿದ್ವಿ ನೋಡಿ, ಒತ್ತುವರಿ ಅಲ್ಲಿ ಮಾಡ್ಕೊಂಡಿದ್ರು, ಅದೇನಾಯ್ತು ಒತ್ತುವರಿ ತೆರವು ಮಾಡಿದ್ದಾರೆ. ಈಗ ಪಥ ಬದಲಾವಣೆ ಆಗಿಲ್ಲ, ಅವ್ರು ಲೇಔಟ್ ಗಡ್ಡ ಆಗಬಾರ್ದು ಅಂತೇಳ್ಬಿಟ್ಟು ಏನು ಮಾಡಿದ್ದಾರೆ, ಪಥ ಬದಲಾವಣೆ ಆಗ್ದಿರ ಬೇರೆ ಕಡೆ ಡೈರೆಕ್ಷನ್ಸ್ ಬೇರೆ ಕಡೆ ತೋರಿಸಿ, ಒಂದು ಕಡೆ ಸರ್ಕಾರಿ ರಸ್ತೆ ಎಲ್ಲನೂ ಹಾಳಾಗೋಗ್ಲಿ, ಬಂಡಿದಾರಿ ಇರೋ ಜಾಗದಲ್ಲಿ ನಾವು ಕೊಡೋಕ್ಕಾಗಲ್ಲ, ಬೇರೆ ಕಡೆ ಕೊಡ್ತೀವಿ ಅಂತೇಳ್ಬಿಟ್ಟು ಇವರು ಗಾಡಿ ಯಾವುದಾದ್ರೂ ಒಂದು ಗಾಡಿನೋ ಕಾರೋ ಏನಾದರೂ ಇವರು ನೋಡಿ. ಈಗ ನಾನು ಹೇಳೋದೇನೆಂದರೆ, ಇವರು ಒಂದು ಜನರಲ್ ಸಮುದಾಯದವರು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವ್ರು. ಪಾಪ ನಮ್ಮ ತನಕ ಬಂದಿದ್ದಾರೆ. ಅಕಸ್ಮಾತ್ ನಾವಿಲ್ಲ ಅಂದಿದ್ರೆ ನೋಡಿ, ಅಲ್ಲಿ ಮನೆ ಕಟ್ಕೊಂಡವ್ರು, ಇವ್ರ ಪರಿಸ್ಥಿತಿ ಚಿಂತಾಜನಕ ಆಗ್ತಾಯಿತ್ತು. ನಮ್ಮಿಂದ ಇವ್ರಿಗೆ ನ್ಯಾಯ ಸಿಕ್ತು. ಇವಾಗ ಕಾಂಪೌಂಡ್ ಹೊಡೆದಿದ್ದಾರೆ, ಆದರೆ ಪಥ ಬದಲಾವಣೆ ಆಗ್ದಿರಾ ನಿಮ್ಮ ಇಷ್ಟಕ್ಕೆ ಬಂದಂಗೆ ನೀವು ಯಾಕೆ ಸರ್ಕಾರಿ ಕಾಲ್ದಾರಿನ ಬಿಟ್ಟು ಬೇರೆ ಕಡೆ ಮಾಡ್ಕೊತೀರಾ? ನಾವು ಹೇಳೋ ಅಂಥದ್ದೇನೆಂದರೆ, ಸರ್ಕಾರಿ ಕಾಲ್ದಾರಿ ಏನಿದೆ ಅದನ್ನು ನೀವು ಬಿಡಿಸ್ಕೊಟ್ಟಿಲ್ಲ ಅಂದರೆ, ಮೊನ್ನೆ ಏನು ನಾವು ತಹಸೀಲ್ದಾರ್ ಕಚೇರಿ ಎದುರು ಹೋರಾಟ ಮಾಡಿದ್ವೋ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಜನ ಸೇರಿ ಇನ್ನೂ ಬೃಹತ್ ಹೋರಾಟ ಮಾಡ್ತೀವಿ. ಎಲ್ಲ ಸಮುದಾಯದವ್ರ ಪರವಾಗಿ ನೋಡಿ, ಇಂಥ ಬಡವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಘಟನೆಯ ಹೋರಾಟಗಾರರಾದಂಥ ಸಂದೇಶ್ರವರು ವಿಚಾರವಾಗಿ ಮಾತನಾಡ್ತಾ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಮುನ್ರಾಜು ಅವರಿಗೆ ಏನು ಅನ್ಯಾಯ ಆಗಿದೆ, ಸೊ ಅದನ್ನು ಸರಿಪಡಿಸಬೇಕು. ಮತ್ತು ಸರ್ಕಾರದ ರೀತಿ ಯಾವ ರೀತಿ ಇದು ಸರ್ಕಾರಿ ಕಾಲ್ದಾರಿ ಇತ್ತೋ ಅದೇ ರೀತಿಯಲ್ಲಿ ಇವರಿಗೆ ರಸ್ತೆ ಮಾಡಿಕೊಡ್ಬೇಕು. ಯಾಕಂದರೆ ಇವಾಗ ಮಾಡಿರೋ ರಸ್ತೆಯಲ್ಲಿ ಇವರು ಒಂದು ಬಂಡಿ ಆಗಲಿ ಕಾರಾಗಲಿ ಹೋಗೋಕ್ಕಾಗಲ್ಲ. ತುಂಬ ಒಂಥರ ಇದೆ ಸರ್, 8 ಅಡಿ 8 ಅಡಿ 8 ಅಡಿ 8 ಅಡಿ ಈ ಥರ ಕೊಟ್ಟರೆ ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ಕೂಡ ತೋರಿಸಿದ್ದಾರೆ. ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ಇಲ್ಲಿನ ರೈತರಾಗಿರ್ತಕ್ಕಂಥ ಮುನ್ರಾಜು ಅವರು ಕೂಡ ಮಾತನಾಡಿದ್ದಾರೆ. ನಾನು ಸುಮಾರು 3-4 ವರ್ಷಗಳಿಂದ ಇದು ಅನುಭವಿಸ್ತಾ ಇದ್ದೀನಿ, ನನಗೆ ಮೊದಲು ಯಾವ ರೀತಿ ಇತ್ತೆ ಅದೇ ರೀತಿಯೇ ಬೇಕು ಅಂತ ಕೂಡ ಕೇಳಿದ್ದಾರೆ. ಸೊ ಅವ್ರೇನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಅವ್ರು ಹೇಳೋದೇನು ಅಂತಂದರೆ, ಕಾಲ್ದಾರಿನಲ್ಲಿ ವೆಹಿಕಲ್ ಓಡಾಡಬಾರ್ದು, ಬರೀ ನಡ್ಕೊಂಡು ಓಡಾಡಬೇಕು ನಿಮ್ಗೆ ಅಷ್ಟೇ ಅಂತೇಳ್ಬಿಟ್ಟು ಇಲ್ಲಿದ್ದು ಪ್ರಾಬ್ಲಮ್ ಕೊಟ್ಟು ಮಾಡ್ತಾವ್ರೆ JR ಡೆವಲಪರ್ಸ್ ಅವರು. JR ಡೆವಲಪರ್ಸ್ ಅಣ್ಣ, ಅದು ಕೇಳ್ಬೇಕು ಸರ್, ಅವ್ರನ್ನ ಕೇಳ್ಬೇಕು ಸರ್. ಅದು ಅವರು ತಿಳ್ಕೊಂಡು ಅವ್ರನ್ನ ಕೇಳ್ಬೇಕು. ನಾವು ಅಗ್ರಿಕಲ್ಚರ್ ಮಾಡೋದು, ನಮ್ದು 2 ಟ್ರ್ಯಾಕ್ಟರ್ ಇದೆ, ನಾವು ಬೇರೆ ಕಡೆ ಜಮೀನಿದೆ, ನಾವೆಲ್ಲಿ ಓಡಾಡ್ಬೇಕೀಗ? ಇದು ನೀವು ಓಡಾಡಬಾರ್ದು, ನಡ್ಕೊಂಡು ಓಡಾಡಿ, ಸೈಕಲ್ ಓಡಾಡಕ್ಕೆ ಅದಕ್ಕೆ ಅಧಿಕಾರ ಇಲ್ಲ, ಬರೀ ಕಾಲ್ನಡಿಗೆ ಮಾತ್ರ ಈ ರಸ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾಲ್ ರಸ್ತೆ ನಾವು ಹೇಳೋದೇನೆಂದರೆ, ನಾವು ರೋಡಲ್ಲಿ ಹೆಲಿಕಾಪ್ಟರ್ ತಂದು ನಿಲ್ಲಿಸ್ತಾ ಇಲ್ಲ. ರೋಡಲ್ಲಿ ಬಂದು ಇವ್ರು ಬಡವರು ಇದಾಗಲ್ಲ. ಇವನು JR ಡೆವಲಪರ್ಸ್ ಅವನು ಇಷ್ಟು ದಿನ ಕಾಲ್ದಾರಿನ ಸಮೇತ ಎಲ್ಲ ಸೇರಿ ಕಾಂಪೌಂಡ್ ಹಾಕ್ಕೊಂಡಿದ್ದಾನಲ್ಲ, ಯಾಕಿನ್ನ ಅವನ ಮೇಲೆ FIR ಮಾಡಿಸಿಲ್ಲ? ನೀವೇ ಖುದ್ದು ಬಂದು ಕಾಂಪೌಂಡ್ ಬಿಡಿಸಿದ್ರಲ್ಲ, FIR ಆಗಬೇಕು ಅವನ ಮೇಲೆ. JR ಡೆವಲಪರ್ಸ್ ಮೇಲೆ FIR ಆಗಬೇಕು, ಇಲ್ಲ ನಾವು ಸುಮ್ಮನೆ ಬಿಡಲ್ಲ. ಇವ್ರ ಮೇಲೆ ಬಂದು ಸೈಕಲ್ ಕೂಡ ಓಡಾಡಬಾರ್ದು, ಬರೀ ಕಾಲಲ್ಲಿ ಓಡಾಡಬೇಕು ಅಂತ ಹೇಳ್ಬಿಟ್ಟು 10 ಅಡಿ ಬಿಟ್ಟವ್ರಿ. ನಡ್ಕೊಂಡು 8 ಅಡಿ ಎಲ್ಲ ಬೇಡ. ನಾನು ಹೇಳೋಂಥದ್ದು ಏನಂದರೆ, 8 ಅಡಿ ದಾರಿ ಬಿಟ್ಟವ್ರಿ. ಅವ್ರು ರೈತರಿಗೆ ತಾನೇ ನೀವು ಅನುಕೂಲ ಮಾಡಿಕೊಡ್ಬೇಕು. ರೈತರ ಕಾಲ್ದಾರಿ ಐತೆ ಅಂತ ಹೇಳ್ಬಿಟ್ಟು ಕಾಲ್ದಾರಿ ಅಷ್ಟುದಕ್ಕೂ ನಡ್ಕೊಂಡೇ ಹೋಗೋಕ್ಕಾಗ್ತೈತ ಪಾಪ? ಎಲ್ಲ ಹೋಗುತ್ತೆ ಸರ್, ತೆಗಿಯೋಕೆ ಜಾಗ ಇಲ್ಲ ನಮ್ಗೆ. ಇದೊಂದು ಬಿಟ್ಟರೆ ಅವಶ್ಯಕತೆ. JR ಡೆವಲಪರ್ಸ್ ಮೇಲೆ ಈ ವಾರದಲ್ಲಿ ಏನಾದರೂ FIR ಆಗಿಲ್ಲ ಅಂದರೆ, ಒತ್ತುವರಿ ಮಾಡ್ಕೊಂಡಿರೋದು ನಿಜ. ನೀವೇ ಬಂದು ಒತ್ತುವರಿ ತಿರುವು ಮಾಡಿಸಿದ್ರೆ ನಕಾಶೆಗಳೈತೆ, ಎಲ್ಲ ಐತೆ. ಈಗ ಪಥ ಬದಲಾವಣೆ ಆಗದಿರ ಇದ್ರೂ ಪಥ ಬದಲಾವಣೆ ಅವರೇ ಅವ್ರ ಪಾಡ್ಗೆ ಅವ್ರು ಮಾಡಿಕೊಂಡು
ಪಥ ಬದಲಾವಣೆ ಅಂತೇಳ್ಬಿಟ್ಟು ಇದು ಮಾಡಿಕೊಂಡು ಅವರು ಡೂಪ್ಲಿಕೇಟ್ ಕಾಂಪೌಂಡ್ ಹಾಕ್ತಾಯಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಕಾಲ್ದಾರಿ ಒತ್ತುವರಿ ಮಾಡ್ಕೊಂಡಿರೋರ ಮೇಲೆ FIR ಈ ವಾರದಲ್ಲಿ ದಾಖಲೆ ಮಾಡಬೇಕು. ಜೊತೆಗೆ ಸರ್ಕಾರಿ ಕಾಲ್ದಾರಿ ಅಂತೇಳ್ಬಿಟ್ಟು ನೀವು ಮಾಡಿರಿ, ಆ ಕಾಲ್ದಾರಿನಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳು ಅವು ಇವು ಬರೋಕ್ಕಾಗಲ್ಲ. ಇಂಥ ರೈತರದ್ದೇನೋ ಟ್ರ್ಯಾಕ್ಟ್ರುಗಳು, ಸೈಕಲ್ಗಳು ಮತ್ತು ಗಾಡಿಗಳು ಏನೋ ಓಡಾಡ್ಕೊತೈತಿ. ನೀನು ಸೈಕಲಲ್ಲಿ ಕೂಡ ಓಡಾಡಬಾರ್ದು ಅಂದರೆ ಯಾರು ನಿಮ್ಗೆ ಒಂದು ಮಾತುಗಳು ಮಾತಾಡೋದಕ್ಕೆ ಯಾರು ಕೊಟ್ಟರು ಅಂತೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ದಯವಿಟ್ಟು JR ಡೆವಲಪರ್ಸ್ ಮೇಲೆ ಏನು ಕ್ರಮ ಆಯಿತೋ ಇದನ್ನ ನೀವು ಕೈಗೊಂಡು ಒತ್ತುವರಿ ತೆರವು ಮಾಡಿಸಿರೋದಕ್ಕೆ ಸ್ವಾಗತಾರ್ಹ. ಆದರೆ ಪಥ ಬದಲಾವಣೆ ಏನು ಸರ್ಕಾರಿ ಬಂಡಿದಾರಿ ಆಯಿತೋ ಅದನ್ನು ಬಿಡಿಸ್ಕೊಡೋಂಥ ಕೆಲಸ ಮಾಡಿ ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಕೇಳಿದ್ರಲ್ಲ ವೀಕ್ಷಕರೇ, ಈಗ ಇವರ ಸತತವಾಗಿ ಸುಮಾರು 3 ವರ್ಷಗಳಿಂದ ಇವರು ಪಡ್ತಕ್ಕಂಥ ವೇದನೆಯನ್ನು ಇವ್ರಿಗೆ ಅನುಭವಿಸ್ತಾ ಇರ್ತ ಕಷ್ಟಗಳನ್ನು ನೋಡಿ ಅಂಬೇಡ್ಕರ್ ಸೇವಾ ಸಮಿತಿಯವರು ಹೋರಾಟ ಮಾಡಿ ಇವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ದಾರೆ. ಆದರೆ ಇವಾಗ ಏನು ರಸ್ತೆ ಬಿಟ್ಟುಕೊಟ್ಟಿದ್ದಾರೆ ಅದು ನ್ಯಾಯಬದ್ಧವಾಗಿಲ್ಲ, ಅವರಿಗೆ ಕಷ್ಟವಾಗಿದೆ. ಅತಿ ಶೀಘ್ರದಲ್ಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರಸ್ತೆಯನ್ನು ಕಾಲದಾರಿ ಮೊದಲು ಸರ್ಕಾರಿ ಜಾಗ ಯಾವ ರೀತಿ ಇತ್ತೋ ಅದೇ ರೀತಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ 1 ವಾರಗಳ ಕಾಲ ಗಡುವು ಕೊಟ್ಟಿದ್ದಾರೆ. ನೋಡೋಣ ಸಂಬಂಧಪಟ್ಟಂಥ ತಹಸೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು RIA ಏನೇನಿದ್ದಾರೆ ಇವರೆಲ್ಲ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡಿಕೊಡ್ತಾರೆ ಇಲ್ವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದಕ್ಕೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಕಾದು ನೋಡೋಣ. ಈಗ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.